ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಶಾವಿಗೆ ಪಾಯಸ ಹೇಗೆ ಮಾಡೋದಂತ ನೋಡೋಣ ಫ್ರೆಂಡ್ಸ್. ಮೊದಲಿಗೆ 2 ಚಮಚದಷ್ಟು ತುಪ್ಪವನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ಅದಕ್ಕೆ 150 ಗ್ರಾಮ್ ಶಾವಿಗೆಯನ್ನು ತಗೊಂಡು ಆ ತುಪ್ಪದಲ್ಲಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್. ಈ ಚಾನಲ್ಗೆ ಹೊಸಬರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಹೀಗೆ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ದೇನೆ. ಇಷ್ಟಾದರೆ ಸಾಕು ಫ್ರೆಂಡ್ಸ್. ಇಲ್ಲಿ ನಾನು 1 ಲೀಟರ್ ಹಾಲನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್. ಇದನ್ನು ತಂದು ಕೂಡಲೇ ಒಂದ್ಸಲ ಚೆನ್ನಾಗಿ ಕುದಿಸಿದ್ದೇನೆ. ಈಗ ಮತ್ತೊಂದು ಸಲ ಇದನ್ನು ಕುದಿಸ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ಇದಕ್ಕೆ ನಾನೇನು ನೀರನ್ನು ಸೇರಿಸ್ಕೊಂಡಿಲ್ಲ ಫ್ರೆಂಡ್ಸ್. ಈಗ ಇದಕ್ಕೆ 1 ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡು ಹಾಲನ್ನು 1 ಕುದಿ ಬರುವವರೆಗೆ ಚೆನ್ನಾಗಿ ಕುದಿಸ್ಕೋಬೇಕು. ಹೀಗಿದು ಹಾಲು ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ತುಪ್ಪದಲ್ಲಿ ಹುರಿದಿಟ್ಟಂತಹ ಶಾವಿಗೆಯನ್ನು ಇದಕ್ಕೆ ಹಾಕ್ಕೊಂತಿದ್ದೇನೆ ಫ್ರೆಂಡ್ಸ್. ಈಗ ಶಾವಿಗೆಯನ್ನು ಹಾಕೊಂಡ್ಮೇಲೆ ಇದೊಂದು 2 ಕುದಿ ಬರುವವರೆಗೆ ನಾವೊಂದು 2 ಸೆಕೆಂಡ್ ಅಷ್ಟು ಕುದಿಸಿದರೆ ಸಾಕು ಫ್ರೆಂಡ್ಸ್. ಇದನ್ನು ಹಾಲಲ್ಲಿ ಶಾವಿಗೆಯನ್ನು ಬಹಳ ಹೊತ್ತು ಕುದಿಸುವುದೇನು ಬೇಡ. ಈಗ ಇದಕ್ಕೆ ಚಿಟಿಕೆ ಅರಿಶಿಣವನ್ನು ಕೂಡ ಇಲ್ಲಿ ಸೇರಿಸ್ಕೊತೇನೆ ಫ್ರೆಂಡ್ಸ್. ಯಾಕಂದರೆ ಹಾಲು ಒಂದು ಸ್ವಲ್ಪ ತಂಪು ಅಥವಾ ಒಂದು ಸ್ವಲ್ಪ ಕಫ ಅಂಶ ಇರುವುದರಿಂದ ಈ ಅರಿಶಿಣವನ್ನು ಹಾಕೋದು ತುಂಬ ಒಳ್ಳೆಯದು. ಈಗ ಇದಕ್ಕೆ ಒಂದು 3/4 ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸ್ಕೊತೇನೆ ಫ್ರೆಂಡ್ಸ್. ನಿಮಗೆ ಸಿಹಿ ನೋಡಿಕೊಂಡು ನೀವು ಸಕ್ಕರೆಯನ್ನು ಇಲ್ಲಿ ಹಾಕೋಬೇಕು ಫ್ರೆಂಡ್ಸ್. ಈಗ ಇದಕ್ಕೆ 1 ಚಮಚದಷ್ಟು ಮಿಲ್ಕ್ ಮೇಡನ್ನು ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಈ ಮಿಲ್ಕ್ ಮೇಡ್ ಶಾವಿಗೆ ಪಾಯಸಕ್ಕೆ ಹಾಕಿದರೆ ಶಾವಿಗೆ ಪಾಯಸ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ಮೆಥಡ್ನಲ್ಲಿ ನೀವು ಶಾವಿಗೆ ಪಾಯಸ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಮತ್ತೊಂದು 2 ಲವಂಗವನ್ನು ಕೂಡ ಇಲ್ಲಿ ಸೇರಿಸ್ಕೊತೇನೆ ಫ್ರೆಂಡ್ಸ್. ಈಗ ಇದೆಲ್ಲ ಹಾಕಿದ ಮೇಲೆ 1 ಕುದಿ ಬಂದರೆ ಸಾಕು ಫ್ರೆಂಡ್ಸ್. ಈಗ 1 ಕುದಿ ಬಂದ ಮೇಲೆ ಗ್ಯಾಸನ್ನು ಆಫ್ ಮಾಡಿ ಮುಚ್ಚಳ ಮುಚ್ಚಿ ನಾವು ಅದನ್ನು ಹಾಗೆಯೇ ತಣ್ಣಗಾಗಲು ಬಿಟ್ಟು ಬಿಡೋಣ ಫ್ರೆಂಡ್ಸ್. ಈಗ ಇದಕ್ಕೆ ಒಂದು 2 ಚಮಚ ತುಪ್ಪವನ್ನು ಹಾಕ್ಕೊಂಡು ಅದಕ್ಕೆ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕ್ಕೊಂಡು ಫ್ರೈ ಮಾಡಿ ಅದಕ್ಕೊಂದು ಒಗ್ಗರಣೆಯನ್ನು ಕೊಡೋಣ ಫ್ರೆಂಡ್ಸ್. ಇದೇ ಮೆಥಡ್ನಲ್ಲಿ ನೀವು ಮೊದಲು ಶಾವಿಗೆ ಪಾಯಸ ಮಾಡಿದ್ರಾ ಇಲ್ವಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಇಷ್ಟಾದರೆ ಸಾಕು ಫ್ರೆಂಡ್ಸ್. ಈಗ ಇದನ್ನು ಪಾಯಸಕ್ಕೆ ಸೇರಿಸ್ಕೊತಿದ್ದೇನೆ. ಈಗ ನಿಮಗೆ ವಿಡಿಯೋದಲ್ಲಿ ನೋಡ್ತಿರುವಾಗ ಶಾವಿಗೆ ಪಾಯಸ ನೀರು ಅನಿಸಿರ್ಬೋದು ಫ್ರೆಂಡ್ಸ್. ಆದರೆ ಇದು ತಣ್ಣಗಾದ ಮೇಲೆ ಹೇಗಾಗುತ್ತೆ ಅಂತ ನಾನು ನಿಮಗೆ ಆಮೇಲೆ ತೋರಿಸ್ತೇನೆ ಫ್ರೆಂಡ್ಸ್. ಈಗ ಇದು ತಣ್ಣಗಾಗಿದೆ ಫ್ರೆಂಡ್ಸ್. ಪೂರ್ತಿ ತಣ್ಣಗಾದ ಮೇಲೆ ಈ ರೀತಿ ಶಾವಿಗೆ ಪಾಯಸ ರೆಡಿಯಾಗಿದೆ.